ನಾಸಾದಿಂದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ನಿವೃತ್ತಿ ಹೊಂದಿದ್ದಾರೆ. ಡಿಸೆಂಬರ್ 27ರಂದೇ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಸುನಿತಾ ವಿಲಿಯಮ್ಸ್. 27 ವರ್ಷ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಸೇವೆಯನ್ನು ಸಲ್ಲಿಕೆ ಮಾಡಿದಂತಹ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ 9 ತಿಂಗಳು ಕೂಡ ಕಳೆದಿದ್ರು. ಸುದೀರ್ಘ 9 ತಿಂಗಳ ಕಾಲ ಕಳೆದಿದ್ದಂತಹ ಸುನಿತಾ ವಿಲಿಯಮ್ಸ್ 608 ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಂತಹ ಸುನಿತಾ ವಿಲಿಯಮ್ಸ್ ಕೊನೆಗೂ ಕೂಡ ಭೂಮಿಗೆ ಮರಳಿದ್ರು. ಬಾಹ್ಯಾಕಾಶ ನಡಿಗೆಯ ಅವಧಿಯಲ್ಲಿ ಸುನಿತಾ ದಾಖಲೆಯನ್ನು ಕೂಡ ಮಾಡಿದ್ರು. 9 ವಿಹಾರಗಳಲ್ಲಿ 62 ಗಂಟೆಗಳ ಕಾಲ ನಡಿಗೆಯಲ್ಲಿ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಬಾಹ್ಯಾಕಾಶ ನಡಿಗೆಯಲ್ಲಿ ದಾಖಲೆಯನ್ನು ಬರೆದಿರುವಂತಹ ಸುನಿತಾ ವಿಲಿಯಮ್ಸ್ ಈಗಾಗಲೇ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂಥದ್ದು. ನೋಡಿ, 27 ವರ್ಷಗಳು, 3 ಅಂತರಿಕ್ಷ ಮಿಷನ್, 608 ದಿನಗಳ ಬಾಹ್ಯಾಕಾಶ ವಾಸ, ಇದೆಲ್ಲವೂ ಕೂಡ ಸುನಿತಾ ವಿಲಿಯಮ್ಸ್ ಅವರ ಸಾಧನೆಯಾಗಿರುವಂಥದ್ದು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಮ್ಮ ಕೊನೆಯ 10 ದಿನಗಳ ಅಂತರಿಕ್ಷ ಮಿಷನ್ನಲ್ಲಿ 1.5 ತಿಂಗಳ ಕಾಲ ಕಳೆದಂತಹ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ 27 ವರ್ಷಗಳ ನಂತರ ನಿವೃತ್ತರಾಗಿದ್ದಾರೆ. ಈ ನಿವೃತ್ತಿಯನ್ನು ಈಗಾಗಲೇ ನಾಸಾ ನಿನ್ನೆ ಅಷ್ಟೇ ಘೋಷಣೆ ಮಾಡಿದೆ. ಇನ್ನು ಕಳೆದ ಕ್ರಿಸ್ಮಸ್ ನಂತರದ ಅಂದರೆ 2025 ಡಿಸೆಂಬರ್ 27ರಿಂದ ಜಾರಿಗೆ ಬಂದಿದೆ. ಅಂದರೆ ಅಂದೇ ಅವರು ಘೋಷಣೆಯನ್ನು ಕೂಡ ಮಾಡಿದ್ರು. ಸುನಿತಾ ವಿಲಿಯಮ್ಸ್ ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಮಾರ್ಗದರ್ಶಕಿಯಾಗಿದ್ರು. ಅಂತರಿಕ್ಷ ನಿಲ್ದಾಣದಲ್ಲಿನ ತಮ್ಮ ನಾಯಕತ್ವದ ಮೂಲಕ ಅನ್ವೇಷಣೆಯ ಭವಿಷ್ಯವನ್ನು ಕೂಡ ರೂಪಿಸಿದ್ದಾರೆ ಮತ್ತು ಭೂಮಿಯ ಕೆಳಕಕ್ಷೆಗೆ ವಾಣಿಜ್ಯ ಮಿಷನ್ಗಳಿಗೆ ದಾರಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ನಾಸಾ ಆಡಳಿತಾಧಿಕಾರಿ ಜೇರೆಡ್ ಐಸಾಕ್ಮಾನ್ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು.